Uh, Good morning, students. So in the previous class, we have started with importance of capital market. Okay. So some points we have discussed about importance of capital market, as well as we have studied about types of capital market, that is primary and secondary. So in the previous class, we have done with secondary market meaning, okay, its features, and we have done with difference between what is primary capital market and secondary capital market. Now discuss madhu. Okay, so in this class we will study some importance of capital market which we have left. Okay, so some points again we will recall. Okay, because it is an important topic, we can say. Okay. Okay, we have discussed about like importance, we can say incentives to savings. Okay, productive use of savings, increase in productivity and product, various avenues for investors. Okay, as well as we have stability in the value of securities, technology upgradation, inducement of economic growth. Okay, so these were the importance of capital market, we can say. First was incentives to saving. Incentive means, we can say, benefit. Okay, incentives to saving. Here what happens, ಏನ್ ಮಾಡ್ತಿದ್ರು capital market, and capital market provides incentives to the saving and facilitates capital formation by offering attractive incentives. ಇಲ್ಲಿ ಮಾಡ್ತಾರೆ capital market, it provides incentives to the savers, or we can say to the lenders. ಯಾರ್ಯಾರು lenders or amount fix ಮಾಡ್ತಾರೆ, for that they will provide interest in terms of interest ಅನ್ಬೋದು, rate of interest. Example ಹೇಳಿದ್ರೆ, suppose if I done any fixed deposit, any insurance, suppose ನಾನು invest ಮಾಡಿದೆ in real estate ನ invest ಮಾಡಿದೆ, ಅವ್ರು ಏನ್ ಮಾಡಿದ್ರು ನಮ್ಗೆ ಇಂಟ್ರೆಸ್ಟ್ ಪ್ರೊವೈಡ್ ಮಾಡ್ಬೋದು, ಇನ್ಸೆಂಟಿವ್ಸ್. ಫಾರ್ ದ್ಯಾಟ್ ವರ್ಡ್ ವಿ ಕ್ಯಾನ್ ಸೇ ಇಂಟ್ರೆಸ್ಟ್ ಅನ್ಬೋದು. ಓಕೆ, ನೆಕ್ಸ್ಟ್ ಪ್ರೊಡಕ್ಟಿವ್ ಯೂಸ್ ಆಫ್ ಸೇವಿಂಗ್. ಯಾರ್ಯಾರು ಲೆಂಡರ್ಸ್ ಅವ್ರು ಸೇವ್ ಮಾಡ್ತಾರೆ ಮನಿ, ಅವ್ರೇನ್ ಮಾಡ್ತಾರೆ, ಪ್ರಾಪರ್ ರಿಸರ್ಚ್ ಮಾಡಿ ಏನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಕ್ಯಾಪಿಟಲ್ ಮಾರ್ಕೆಟ್ ಏನ್ ಮಾಡ್ತಾರೆ, ಫಸ್ಟ್ ಇನ್ಸೆಂಟಿವ್ಸ್ ಟು ಸೇವಿಂಗ್ ಕೊಡ್ಲಿಕ್ಕೆ. ಸೆಕೆಂಡ್, ಪ್ರೊಡಕ್ಟಿವ್ ಯೂಸ್ ಆಫ್ ಸೇವಿಂಗ್ ಅಂದ್ರೆ ಯಾರ್ಯಾರು ಲೆಂಡರ್ಸ್ ಅವ್ರ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ಯಾರ, ಅದು ಇನ್ವೆಸ್ಟ್ಮೆಂಟ್ ಮನಿ ಕಲೆಕ್ಟ್ ಮಾಡ್ತಾರೆ ಕ್ಯಾಪಿಟಲ್ ಮಾರ್ಕೆಟ್. ಕಲೆಕ್ಟ್ ಮಾಡಿ ಏನ್ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ. ಒಂದು ಟೀಮ್ ಇರ್ಬೋದು, ಒಂದು ಟೀಮ್ ಇರ್ತದೆ ಇನ್ ಎವ್ರಿ ಆರ್ಗನೈಸೇಷನ್, ದೇರ್ ವಿಲ್ ಬಿ ಟೀಮ್ ರಿಸರ್ಚ್, ದೇ ವಿಲ್ ಅನಲೈಸಿಸ್ ದ ಮಾರ್ಕೆಟ್, ಅನಲೈಸಿಸ್ ಸ್ಟಡಿ ಮಾಡ್ತಾರೆ ವೇರ್ ವಿ ಕ್ಯಾನ್ ಇನ್ವೆಸ್ಟ್. ಅದು ಪ್ರೊಡಕ್ಟಿವ್ ಯೂಸ್ ಆಫ್ ಸೇವಿಂಗ್ ಮಾಡ್ತಾರೆ. ಕಲೆಕ್ಷನ್ ಆಫ್ ಸೇವಿಂಗ್ ಮಾಡ್ತಾರೆ, ಮೊಬಲೈಸ್ ಮಾಡ್ಬೋದು ಫ್ರಮ್ ಸೇವರ್ಸ್, ಆರ್ ವಿ ಕ್ಯಾನ್ ಸೇ ಫ್ರಮ್ ಲೆಂಡರ್ಸ್. ಅಲ್ಲಿನ ಕಡೆ ಕಲೆಕ್ಟ್ ಮಾಡ್ತಾರೆ ಅಂಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಫಾರ್ ಬೆಟರ್, ಟು ಅವಾಯ್ಡ್ ಎನಿ ವೇಸ್ಟೇಜ್. ಅಂದ್ರೆ ರಿಸರ್ಚ್ ಮಾಡ್ತಾರೆ, ರಿಸರ್ಚ್ ಮಾಡ್ಬೋದು, ಮಾರ್ಕೆಟ್ ಸ್ಟಡಿ ಮಾಡ್ಬೋದು, ಯಾವ ಇಂಟ್ರೆಸ್ಟ್ ಜಾಸ್ತಿ ಐತಿ ಅಲ್ಲೇ ಇನ್ವೆಸ್ಟ್ ಮಾಡ್ಬೋದು. ದ್ಯಾಟ್ ವಿ ಹ್ಯಾವ್ ಸ್ಟಡಿಡ್. ಅಂಡ್ ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಅಂಡ್ ಪ್ರೊಡಕ್ಷನ್. ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಅಂಡ್ ಪ್ರೊಡಕ್ಷನ್ ಅಂದ್ರೆ ಏನನ್ಬೋದು, ದಿ ಕ್ಯಾಪಿಟಲ್ ಮಾರ್ಕೆಟ್ ಏನ್ ಮಾಡ್ತಾರೆ, ಫೆಸಿಲಿಟೇಟ್ಸ್, ಓಕೆ, ಪ್ರೊವೈಡ್ಸ್ increase in productivity of the factors of production, and thereby, okay, and thereby production, and thereby enhance welfare of the society. Increase in the productive ಅಂದ್ರೆ huge number of customers ಅನ್ನಿದ್ರೆ, huge number of people ಜಾಸ್ತಿ ಸೇವರ್ಸ್ ಮಾಡ್ಲಿಕ್ಕೆ ಅಂದ್ರೆ ಲೆಂಡರ್ಸ್ ಅವ್ರ ಮನಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ. ಓಕೆ, ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಅಂದ್ರೆ ಏನ್ ಅನ್ಬೋದು, ಇನ್ಸೆಂಟಿವ್ಸ್ ಪ್ರೊವೈಡ್ ಮಾಡ್ಲಿಕ್ಕೆ, ಮತ್ತೆ ಏನೇನು ಸೇವಿಂಗ್ಸ್ ನಾವು ಕಲೆಕ್ಟ್ ಮಾಡಿರಿ, ಇನ್ವೆಸ್ಟ್ ಇನ್ ಪ್ರಾಪರ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ. ಇಫ್ ದಿಸ್ ಹ್ಯಾಪನ್ಸ್ ಮೀನ್ಸ್ ಆಟೋಮೆಟಿಕ್ಲಿ ದ ಕ್ಯಾಪಿಟಲ್ ಮಾರ್ಕೆಟ್ಸ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗ್ತದೆ. ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗಂದ್ರೆ ವೆಲ್ಫೇರ್ ಆಫ್ ದ ಸೊಸೈಟಿನೂ ಇನ್ಕ್ರೀಸ್ ಆಗ್ಬೋದು. ಓಕೆ, ಹ್ಯೂಜ್ ನಂಬರ್ ಆಫ್ ಪ್ರೊಡಕ್ಟಿವಿಟಿ ಆದಂದ್ರೆ ಹ್ಯೂಜ್ ನಂಬರ್ ಆಫ್ ಅಪಾರ್ಚುನಿಟೀಸ್ ಸಿಗ್ಬಹುದು. ಅದರ ಜೊತೆ ವೇರಿಯಸ್ ಎವಿನ್ಯೂಸ್ ಫಾರ್ ದ ಇನ್ವೆಸ್ಟರ್. avenues for the investors ಅಂದ್ರೆ ವೇರಿಯಸ್ ದಾರಿ, ವೇವ್ಸ್ ಅನ್ಬೋದು. avenues ಅಂದ್ರೆ ವೇರಿಯಸ್ avenues ಕೊಡ್ತಾರೆ ಫಾರ್ ಇನ್ವೆಸ್ಟರ್ಸ್. ಮೀನ್ಸ್ ಇನ್ ಕ್ಯಾಪಿಟಲ್ ಮಾರ್ಕೆಟ್ ವಿ ಹ್ಯಾವ್ ವೇರಿಯಸ್ ಮೆಥಡ್ಸ್ ದಟ್ ಲೆಂಡರ್ಸ್ ಅದು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇವ್ರೇನಂತಾರೆ, ಕ್ಯಾಪಿಟಲ್ ಮಾರ್ಕೆಟ್ ಫಾರ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಇನ್ ಫೈನಾನ್ಷಿಯಲ್ ಅಸೆಟ್ಸ್ ರಾದರ್ ದನ್ ಇನ್ವೆಸ್ಟಿಂಗ್ ಇನ್ ಫಿಸಿಕಲ್ ಅಸೆಟ್ಸ್. ಇವ್ರೇನಂತಾರೆ, ಕ್ಯಾಪಿಟಲ್ ಮಾರ್ಕೆಟ್ invest the amount in financial assets, like invest in share, stock,
debenture ಒಳಗೆ invest ಮಾಡಿ rather than investing in land and building. That says various avenues ಅಂದ್ರೆ ಏನ್ಬೋದು ಸೆಕ್ಟರ್ಸ್ ಕೊಡ್ಬೋದು ಅಂದ್ರೆ various waves ತೋರಿಸ್ತಾರೆ where they can invest their money. Like we have what they will tell capital market ಏನಂತ invest in financial assets like share debenture rather than investing in physical assets. Like nowadays we have huge investing in real estates. ಜಾಸ್ತಿ real estates ಮೇಲೆ investment ಮಾಡ್ಲಿಕತ್ತೀರಿ. For that purpose invest in those financial assets that will tell by capital market. Okay, till now we next stability in the uh, value of the securities. Means the capital market provides stability in the value in ಏನಂತ stability ಇರ್ತದೆ. Okay, usually capital market ಏನ್ ಅನ್ಬೋದು it is for long term funds ಇರ್ತದೆ. Okay, ಇಲ್ಲೇನ್ ಮಾಡ್ತಾರೆ where we invest for long term purpose ಇಲ್ಲಿ stability ಇರ್ತದೆ. ನಮ್ಗೆ ಗೊತ್ತಿರ್ತದೆ ಇಷ್ಟು ಫಿಕ್ಸ್ಡ್ ರೇಟ್ ಇಂಟ್ರೆಸ್ಟ್ ಬರ್ತದೆ. What happens in money market means ಅಲ್ಲಿ investment return on investment ಕಡಿಮೆ ಬರ್ತದೆ because short term period ಇರ್ತದೆ. While we see in capital market ಇಲ್ಲಿ ಏನಿರ್ತದೆ return on investment huge ಇರ್ತದೆ. Okay, it's provide stability ಅಂದ್ರೆ ಫಿಕ್ಸ್ ಪ್ರೈಸ್ ಸಿಗ್ಬಹುದು. Okay, ಫಾರ್ ಎಕ್ಸಾಂಪಲ್ ನೋಡ್ರಿ ನಾ ಏನಾರ ಫಿಕ್ಸ್ ಡಿಪಾಸಿಟ್ ಮಾಡಿದೆ ಅವ್ರು ನಮ್ ಫಿಕ್ಸ್ ಹೇಳಿಬಿಡ್ತಾರೆ ಆಫ್ಟರ್ 5 years ನಿಮ್ಗೆ ಇಷ್ಟು ಇಂಟ್ರೆಸ್ಟ್ ನಾವು ಕೊಡ್ತೀವಿ. ನಮ್ಗೆ ಗೊತ್ತಿರ್ತದೆ that return on investment ಇಷ್ಟು ಬರ್ತದೆ. Okay, that is called as stability. ಸೇಮ್ ನಾವು ಏನಾರ ಇನ್ಶೂರೆನ್ಸ್ ಮಾಡಿದೆ ಅವ್ರು ಹೇಳ್ತಾರೆ ಇಷ್ಟು ನಿಮ್ಗೆ ಇಷ್ಟು ಪರ್ಸೆಂಟೇಜ್ ನಾವು ಕೊಡ್ತೀವಿ. ನಮ್ಗೆ ಗೊತ್ತಿರ್ತದೆ ಇಷ್ಟು ಇಂಟ್ರೆಸ್ಟ್ ಬರ್ತದೆ ಅವ್ರು ಮೊದಲೇ ಹೇಳ್ತಾರೆ. that is called as stability because ಇಲ್ಲಿ return on investment huge ಇರ್ತದೆ. ಎದಕ್ಕೆ huge ಇರ್ತದೆ? It is for investing for longer term. It may be 5 years, 10 years, 15 years, 20 years. Huge ಇರ್ತದೆ. Next, availability of funds. Availability of funds ಅಂದ್ರೆ it provides funds to the various sectors. Okay, availability of funds ಅಂದ್ರೆ funds ಅವ್ರ ಕಡೆ ಇರ್ತದೆ. Means it provides whoever buyers ಯಾರು ಇರ್ತಾರೆ ಸೇಫ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಯಾರು ಬಾರೋವರ್ಸ್ ಅದ ಅವ್ರಿಗೆ ಕೊಡ್ತಾರೆ. That is called as capital market. Nowadays we have using electronic forms like we have stock exchange. In stock exchange we have NSE, BSE nowadays. Okay, this platform like stock exchange, National Stock Exchange, Bombay Stock Exchange provides platform for transaction will become easy. Okay, availability of funds, huge funds availability for the buyers or it may be for sellers. That is called as availability. The name itself indicates availability. Available is the gain available is the funds available is the for the buyers or sellers. Nowadays we have online platform also though, like stock exchange. Okay, next we have technology upgradation. Okay, technology ಅಂದ್ರೆ we are upgrading our technology. Here what happens, the capital market serves an important source of technology upgradation in industrial sector by utilizing the funds of the public. Nowadays with the help of technology we are using, okay, upgrade ಮಾಡ್ಲಿಕತ್ತಾರ where we are using public amount, utilizing the public amount. Technology ಅಂದ್ರೆ upgradation ಆಗ್ಲಿಕತ್ತಾವ various capital market. For example ನೋಡ್ರಿ earlier we if you want to invest in stock market, earlier it was remat account ಇತ್ತು, rematerialization. ಅವಾಗಿನಿತ್ತು papers ಯೂಸ್ ಆಗ್ತಿತ್ತು. Okay, if you want to invest in stock market, in stock exchange, suppose ನಾವು ಏನಾರ ಶೇರ್ಸ್ ಪರ್ಚೇಸ್ ಮಾಡುವಾಗ ಅರ್ಲಿಯರ್ ಏನಿತ್ತು ಇಲೆಕ್ಟ್ರಾನಿಕ್ ಇದ್ದಿದ್ದಿಲ್ಲ, ರಿಮ್ಯಾಟ್ ಅಕೌಂಟ್ ಇತ್ತು, ರಿಮೆಟರೈಸೇಷನ್ ಅಕೌಂಟ್ ಇತ್ತು, ಅಲ್ಲೇನಾಗ್ತಿತ್ತು ಪೇಪರ್ಸ್ ಇತ್ತು. ನೌ ಡೇಸ್ ವಿ ಕ್ಯಾನ್ buy and sell the shares with the help of demat account, that is dematerialization. With electronic form ನಾವು ಪರ್ಚೇಸ್ ಮಾಡ್ಬೋದು. ಹಿಂಗ್ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಆಗ್ಲಿಕತ್ತಾವ in the capital market, means which utilizes the public amount. Understood? This we have to open a demat account. Okay, with the help of brokers, agents, we can open a demat account. ಅಲ್ಲಿ some fees ಇರ್ತದೆ. To open that account we should have some minimum fees and we should have some KYC documents. Okay, documents ಇರಬೇಕು. Like then only we can open the demat account. With the electronic we can purchase. That means technology upgradations ಆಗ್ಲಿಕತ್ತಾವ in stock exchange. Okay, earlier ಏನಿತ್ತು if you have to purchase any shares we should remat ಆಗ್ತಿತ್ತು. Nowadays we are done with demat account, that is dematerialization account. In detail we have in the next sem you will study in Indian financial services. In that last unit we'll study about how to open demat account. Yes, process it. Okay,
if ನಮ್ದು earlier demat account ಇದಂದ್ರೆ how we can convert that share into demat account, we'll study in the detail. This was about the importance of capital market. Okay. Next, we will see what are the functions of capital market. Okay, importance we have done. Next, we have functions of capital market. See, importance ಅಂದ್ರೆ incentives to the savings. See, incentives or savings ಅಂದ್ರೆ ಏನ್ ಅನ್ಬೋದು? For example, ಏನ್ ಮಾಡ್ತಾರೆ ಕ್ಯಾಪಿಟಲ್ ಮಾರ್ಕೆಟ್ ಇನ್ಸೆಂಟಿವ್ಸ್ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಇನ್ಸೆಂಟಿವ್ಸ್ ಯಾರಿಗೆ ಪ್ರೊವೈಡ್ ಮಾಡ್ತಾರೆ? ಟು ದ ಲೆಂಡರ್ಸ್ ಇನ್ಸೆಂಟಿವ್ಸ್ ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ಇನ್ ಫಾರ್ಮ್ ಆಫ್ ಇಂಟ್ರೆಸ್ಟ್ ಪ್ರೊವೈಡ್ ಮಾಡ್ತಾರೆ. ಸಪೋಸ್ ಅವ್ರ ಫಂಡ್ಸ್ ಅವ್ರು ಎಲ್ಲಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸಪೋಸ್ ಇನ್ ಬ್ಯಾಂಕ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಕೊಡ್ತಾರೆ, ಅದು ಇಂಟ್ರೆಸ್ಟ್ ಅನ್ಬೋದು. ಸಪೋಸ್ ಅವ್ರು ಏನಂದ್ರೆ ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಶೇರ್ಸ್ ಪರ್ಚೇಸ್ ಮಾಡ್ತಾರೆ, ಅವ್ರಿಗೆ ರಿಟರ್ನ್ ಬ್ಯಾಕ್ ಸಮ್ ಇಂಟ್ರೆಸ್ಟ್ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ ಇನ್ಸೆಂಟಿವ್ಸ್ ಟು ದ ಸೇವಿಂಗ್. ಅಂದ್ರೆ ಸಮ್ ಬೆನಿಫಿಟ್ಸ್ ಕೊಡ್ಲಿಕ್ಕತ್ತಾರ. ಯಾರಿಗೆ ಕೊಡ್ಲಿಕ್ಕತ್ತಾರ? ಟು ದ ಸೇವರ್ಸ್. ಯಾರ ಇನ್ವೆಸ್ಟ್ಮೆಂಟ್ ಮಾಡ್ಯಾರ ಸೇವರ್ಸ್, ಅವ್ರಿಗೆ ಏನ್ ಮಾಡ್ಕತ್ತಾರ? ಇನ್ ಫಾರ್ಮ್ ಆಫ್ ಇಂಟ್ರೆಸ್ಟ್ ಕೊಡ್ಲಿಕ್ಕತ್ತಾರ. ಸಪೋಸ್ ಇನ್ ಬ್ಯಾಂಕ್ ನಾವು ಡಿಪಾಸಿಟ್ ಮಾಡ್ದಂದ್ರೆ ಬ್ಯಾಂಕ್ ನಮ್ಗೆ ಇಂಟ್ರೆಸ್ಟ್ ಕೊಡ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ ಇಂಟ್ರೆಸ್ಟ್. ಸಪೋಸ್ ನಾವು ಸ್ಟಾಕ್ ಮಾರ್ಕೆಟ್ ಒಳಗೆ ಶೇರ್ಸ್ ಪರ್ಚೇಸ್ ಮಾಡಿದ್ರು, ಅಟ್ ಲಾಸ್ಟ್ ಅವ್ರಿಗೆ ನಮ್ಗೆ ಪ್ರಾಫಿಟ್ ಕೊಡ್ತಾರೆ, ಇಂಟ್ರೆಸ್ಟ್ ಪ್ರಾಫಿಟ್ಸ್ ಕೊಡ್ತಾರೆ. ದ್ಯಾಟ್ ವಿ ಕಾಲ್ ಆಸ್ ಇನ್ಸೆಂಟಿವ್ಸ್. ನೆಕ್ಸ್ಟ್ ಏನೈತಿ? ಪ್ರೊಡಕ್ಟಿವ್ ಯೂಸ್ ಆಫ್ ಸೇವಿಂಗ್. ಪ್ರೊಡಕ್ಟಿವ್ ಯೂಸ್ ಆಫ್ ಸೇವಿಂಗ್ಸ್ ಅಂದರೆ ಏನ್ ಅನ್ಬೋದು? ಸಪೋಸ್ ಅವ್ರು ಏನೇನು ಅಮೌಂಟ್ ಕಲೆಕ್ಟ್ ಮಾಡ್ಯಾರ ಫ್ರಮ್ ಸೇವರ್ಸ್, ಬ್ಯಾಂಕ್ಸ್ ಇರ್ಬೋದು, ಇನ್ಶೂರೆನ್ಸ್ ಕಂಪನೀಸ್ ಇರ್ಬೋದು, ಅದರ್ ಮಾರ್ಕೆಟ್ಸ್ ಇರ್ಬೋದು, ಅವ್ರು ಏನೇನು ಕಲೆಕ್ಟ್ ಮಾಡ್ಯಾರ ಫಂಡ್ಸ್, ಅವ್ರೇನ್ ಮಾಡ್ತಾರೆ? ಅವರು ಹಂಗ್ ಅವ್ರ ಕಡೆ ಇಟ್ಕೊಂಡ್ ಕೊರಂಗಿಲ್ಲ. ಅವ್ರೇನ್ ಮಾಡ್ತಾರೆ? ಫ್ಯೂಚರ್ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬೇರೆ ಬೇರೆ ಕಡೆ ಏನ್ ಮಾಡ್ತಾರೆ? ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹಂಗೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ರಿಸರ್ಚ್ ಮಾಡಬಹುದು. ಓಕೆ. ನೆಕ್ಸ್ಟ್ ಕಮ್ಸ್ ಇನ್ಕ್ರೀಸ್ ಇನ್ ಪ್ರೊಡಕ್ಟಿವಿಟಿ. ಇನ್ಕ್ರೀಸ್ ಇನ್ ಪ್ರೊಡಕ್ಟಿವಿಟಿ ಅಂದ್ರೆ ಏನನ್ಬೋದು? ಎಲ್ಲರೂ ಏನ್ ಮಾಡ್ಲಿಕ್ಕತ್ತಾರ? ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕತ್ತಾರ, ಶೇರ್ಸ್ ಪರ್ಚೇಸ್ ಮಾಡ್ಲಿಕ್ಕತ್ತಾರ, ಇನ್ಶೂರೆನ್ಸ್ ಮಾಡ್ಲಿಕ್ಕತ್ತಾರ. ಹಂಗ ಆದಂದ್ರೆ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗ್ತದೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತಾರೆ? ಅವ್ರ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗ್ತದೆ. ಇನ್ಕ್ರೀಸ್ ಆದಂದ್ರೆ ಆಟೋಮೆಟಿಕ್ಲಿ ಪ್ರೊಡಕ್ಷನ್ ಇನ್ಕ್ರೀಸ್ ಆಗ್ಬೋದು, ಸಮ್ ಬೆನಿಫಿಟ್ಸ್ ಆಗ್ಬೋದು. ಅದರ ಜೊತೆ ವಿ ಕ್ಯಾನ್ ಇಂಪ್ರೂವ್ ದ ವೆಲ್ಫೇರ್ ಆಫ್ ಸೊಸೈಟಿ ಇನ್ಕ್ರೀಸ್ ಮಾಡಬಹುದು. ನೆಕ್ಸ್ಟ್, ವೇರಿಯಸ್ ಅವೆನ್ಯೂಸ್ ಫಾರ್ ದ ಇನ್ವೆಸ್ಟರ್ಸ್. ಓಕೆ, ವೇರಿಯಸ್ ಅವೆನ್ಯೂಸ್ ಫಾರ್ ದ ಇನ್ವೆಸ್ಟರ್ಸ್ ಅಂದ್ರೆ ಏನ್ ಅನ್ಬೋದು? ಯಾರ್ಯಾರು ಇನ್ವೆಸ್ಟರ್ಸ್ ಇರ್ತಾರೆ ಅವ್ರಿಗೆ ಸಮ್ ಅವೆನ್ಯೂಸ್ ತೋರಿಸ್ತಾರೆ, ಅಲ್ಲಿ ಅವ್ರು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸಪೋಸ್ ಅವೆನ್ಯೂಸ್ ಅಂದ್ರೆ ವೇರಿಯಸ್ ವೇವ್ಸ್ ತೋರಿಸ್ತಾರೆ. ಕ್ಯಾಪಿಟಲ್ ಮಾರ್ಕೆಟ್ ಏನ್ ಮಾಡ್ತಾರೆ? ವೇರಿಯಸ್ ವೇವ್ಸ್ ತೋರಿಸ್ತಾರೆ. ಅಂದ್ರೆ ದಾರಿ ಅನ್ಬೋದು, ದಾರಿ ಅನ್ಬೋದು, ಬರ್ಲಿಕ್ಕೆ ಅಂದ್ರೆ ವೇವ್ಸ್ ತೋರಿಸ್ತಾರೆ. ವೇ ದೇ ಕ್ಯಾನ್ ಇನ್ವೆಸ್ಟ್ ದೇರ್ ಅಮೌಂಟ್. ಸ್ಪೆಷಲಿ ಇವ್ರು ಏನ್ ಮಾಡ್ತಾರೆ? ಹೌಸ್ ಹೋಲ್ಡ್ ಸೆಕ್ಟರ್ಸ್ ಏನ್ ಮಾಡ್ತಾರೆ? ಹೆಲ್ಪ್ ಮಾಡ್ತಾರೆ. ಹೌಸ್ ಹೋಲ್ಡ್ ಸೆಕ್ಟರ್ಸ್, ಕಂಪನಿ, ಅವ್ರೆಲ್ಲೆಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಆಪ್ಷನ್ಸ್ ಅವ್ರು ಯಾರು ಕೊಡ್ತಾರೆ? ರಾದರ್ ದನ್ ಇನ್ವೆಸ್ಟಿಂಗ್ ಶೇರ್ ಡಿಬೆಂಚರ್ಸ್ ಇನ್ ಸ್ಟಾಕ್ ಮಾರ್ಕೆಟ್, ಅಲ್ಲೇ ಇನ್ವೆಸ್ಟ್ ಮಾಡಿ. ಮೀನ್ಸ್ ಅವೆನ್ಯೂಸ್ ಅಂದ್ರೆ ವೇರಿಯಸ್ ಮೆಥಡ್ಸ್ ತೋರಿಸ್ತಾರೆ ವೇರ್ ದೇ ಕ್ಯಾನ್ ಇನ್ವೆಸ್ಟ್ ದೇರ್ ಇನ್ವೆಸ್ಟ್ಮೆಂಟ್ ಅಮೌಂಟ್. ವೇರಿಯಸ್ ಅವೆನ್ಯೂಸ್ ಫಾರ್ ದ ಇನ್ವೆಸ್ಟರ್ಸ್ ಅಂದ್ರೆ ಮೆಥಡ್ಸ್ ಹೇಳ್ತಾರೆ, ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ನೀವು ಮಾಡಬಹುದು. ಅವ್ರೆಂತ ಸ್ಪೆಷಲಿ ಇನ್ವೆಸ್ಟ್ ಇನ್ ಫಿನಾನ್ಷಿಯಲ್ ಅಸೆಟ್ಸ್. ಫಿನಾನ್ಷಿಯಲ್ ಅಸೆಟ್ಸ್ ಅಂದ್ರೆ ಇನ್ವೆಸ್ಟ್ ಇನ್ ಶೇರ್ಸ್, ಓಕೆ, ಡಿಬೆಂಚರ್ಸ್, ಸ್ಟಾಕ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ ಮಾಡ್ರಿ. ರಾದರ್ ದರ್ ಇನ್ವೆಸ್ಟಿಂಗ್ ಫಿಸಿಕಲ್ ಅಸೆಟ್ಸ್. ಫಿಸಿಕಲ್ ಅಸೆಟ್ಸ್ ಅಂದ್ರೆ ಯಾವ ಬರ್ತಾವ? ಲ್ಯಾಂಡ್, ಬಿಲ್ಡಿಂಗ್. ಟು ಇನ್ವೆಸ್ಟ್ ಇನ್ ದಟ್ ಬೆಟರ್ ಯು ಇನ್ವೆಸ್ಟ್ ಇನ್ ಫೈನಾನ್ಷಿಯಲ್ ಅಸೆಟ್ಸ್. ಅವ್ರು ಹೇಳ್ತಾರೆ, ಯಾರು ಹೇಳ್ತಾರೆ? ಕ್ಯಾಪಿಟಲ್ ಮಾರ್ಕೆಟ್. ಯಾರಿಗೆ ಹೇಳ್ತಾರೆ? ಫಾರ್ ಇನ್ವೆಸ್ಟರ್. Okay, see, the capital market provides various avenues for the investors, particularly the household sectors, investors, to invest their savings in financial assets that are more productive than ಅಂದ್ರೆ more benefit ಆಗ್ಬೋದು rather than in investing in land and building. That is called as various avenues. Understood? Next, ಸ್ಟೆಬಿಲಿಟಿ ಅಂದ್ರೆ ಕ್ಯಾಪಿಟಲ್ ಮಾರ್ಕೆಟ್ ಒಳಗೆ ಸ್ಟೆಬಿಲಿಟಿ ಇರ್ತದೆ. ಅಂದ್ರೆ ಸಮ್ ಫಿಕ್ಸ್ ಅಮೌಂಟ್ ನಮ್ ಬರಬಹುದು. ಮೊದಲೇ ಸಪೋಸ್ ನಾವೇನಾರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಷ್ಟು ನಿಮ್ ಇಂಟ್ರೆಸ್ಟ್ ಸಿಗ್ಬೋದು, ಅದು ಹೇಳ್ಬೋದು. ಸ್ಟೆಬಿಲಿಟಿ ಇರ್ತದೆ ಅಂದ್ರೆ ಇಲ್ಲಿ ಇನ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸಮ್ ಟೈಮ್ ಹೈ ಇರ್ತದೆ, ಸಮ್ ಟೈಮ್ ಲೋ ಇರ್ತದೆ. ಮ್ಯಾಕ್ಸಿಮಮ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಹೈ ಇರ್ಬೋದು, ಬಿಕಾಸ್ ವಿ ಆರ್ ಇನ್ವೆಸ್ಟಿಂಗ್ ಇನ್ ಲಾಂಗ್ ಟರ್ಮ್. ಸಮ್ ಟೈಮ್ ಡಿಮಾಂಡ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕಂಡೀಷನ್ ಡಿಮಾಂಡ್ ಜಾಸ್ತಿ ಇರ್ಬೋದು, ಸಪ್ಲೈಸ್ ಇರ್ಬೋದು. ಸೇಮ್ ಅಂದ್ರೆ ಡಿಮಾಂಡ್ ಕಡಿಮೆಂಗಿಲ್ಲ, ಸಮ್ ಟರ್ಮ್ಸ್ ಅಂಡ್ ಚೇಂಜಸ್ ಆಗ್ಬೋದು. ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಹೈ ಇರ್ಬೋದು. ನೆಕ್ಸ್ಟ್ ಏನಿದೆ? ಅವೈಲಬಿಲಿಟಿ ಆಫ್ ಫಂಡ್.
ಅವೈಬಿಲಿಟಿ ಅಂದ್ರೆ ಫಂಡ್ಸ್ ಅಂದ್ರೆ ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಒಳಗೆ ಫಂಡ್ಸ್ ಅವೈಲೇಬಲ್ ಇರ್ತದೆ. who want to borrow ಮಾಡೋದು ಅಲ್ಲಿ ಅವೈಬಿಲಿಟಿ ಇರ್ತದೆ. Okay, that is what is availability. Next, technological upgradation. Nowadays we are using in banking sector, we are using huge technologies. Other, for example, if you want to purchase any shares or want to sell any shares, nowadays we can sell with the help of opening a demat account and sell ಮಾಡಬಹುದು. So these are the importance. Okay, next we have functions of capital market. Okay, in functions of them. Okay, first we have mobilization of saving. Mobilization of saving under collection of saving. Okay, collecting of funds from the savers. Okay, wait a minute. Okay, Len Mata, capital market is an important source of mobilizing of idle source, mobilize from economy. Okay, in the capital market, main function in both mobilization of saving means collection of saving it from households, it from companies, it from organizations, it from government. In collection ಮಾಡ್ತಾರೆ. Whoever want to invest in long term funds, ಅಲ್ಲಿ collect ಮಾಡ್ತಾರೆ. Okay, it mobilize funds from people for further investments in the productivity channels of an economy. In that sense, it activates the monetary resource and puts them into proper investments. First in ಮಾಡ್ತಾರೆ collection ಮಾಡ್ತಾರೆ. Wait a minute. Mobilization of saving ಏನಂತ ಫಸ್ಟ್ ಇವ್ರು ಏನ್ ಮಾಡ್ತಾರೆ collection of savings ಮಾಡ್ತಾರೆ, collection of funds ಮಾಡಬಹುದು from various sectors, from households ಅನ್ಬೋದು, from private, from government companies, from companies ಅವ್ರು ಮಾಡ್ತಾರೆ collection of funds ಮಾಡ್ತಾರೆ ಏನೇನ್ಬೋದು mobilize. Then later ಅವ್ರು ಏನೇನ್ collect ಮಾಡ್ತಾರೆ ಅದು further investment ಮಾಡ್ತಾರೆ. ಓಕೆ, ಫರ್ದರ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸಪೋಸ್ ಅವರು ರೊಕ್ಕ ಏನ್ ಕಲೆಕ್ಟ್ ಮಾಡ್ತಾರೆ ಹಂಗೆ ತಗೊಂಡ್ ಕುಂದ್ರಂಗಿಲ್ಲ, ಅವ್ರೇನ್ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಫರ್ದರ್ ವೇರ್ ದೇರ್ ಇಸ್ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಮತ್ ಅವ್ಲೆ ಇನ್ವೆಸ್ಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್. ಫಸ್ಟ್ ಸೋರ್ಸಸ್ ತಗೊಂಡ್ ಬರ್ತಾರೆ, ಸೋರ್ಸಸ್ ಆಫ್ ಫಂಡ್ಸ್ ಅನ್ಬೋದು ಆರ್ ಫ್ರಮ್ ಸೇವಿಂಗ್ಸ್ ಅನ್ಬೋದು ಫ್ರಮ್ ವೇರಿಯಸ್ ಸೆಕ್ಟರ್ಸ್, ಅದು ಕಲೆಕ್ಟ್ ಮಾಡಿ ಅದು ಏನ್ ಮಾಡ್ತಾರೆ ಮಾನಿಟರಿ ಫಂಡ್ಸ್ ಕಲೆಕ್ಟ್ ಮಾಡಿ ಫರ್ದರ್ ಮತ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇನ್ ಅದರ್ ಸೆಕ್ಟರ್ಸ್ ಮತ್ ಅವ್ರು ಏನ್ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆ, ಸೆಕೆಂಡ್ ಪಾಯಿಂಟ್ ಇಸ್ ಕ್ಯಾಪಿಟಲ್ ಫಾರ್ಮೇಶನ್. Okay, capital formation that helps in a capital formation is a net addition to the existing stock of economy through mobilization of idle resources. It generates savings are made available to various segments such as agriculture, industry. This helps in increasing capital formation. In the first collection of saving matter. Next in matter capital formation ಅನ್ಬೋದು. Okay, capital formation ಅಂದ್ರೆ ಏನ್ ಅನ್ಬೋದು. Okay, ಏನೇನ್ ಲೆಂಡರ್ಸ್ ಕಲೆಕ್ಟ್ ಅವ್ರ ಫಂಡ್ಸ್ ಕ್ಯಾಪಿಟಲ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಅದು ಕ್ಯಾಪಿಟಲ್ ಮಾರ್ಕೆಟ್ ಯಾರ್ಯಾರು ಬಾರೋವರ್ಸ್ ಅದಾರ ಅವ್ರಿಗೆ ಸಪ್ಲೈ ಮಾಡಬಹುದು. ದಟ್ ಈಸ್ ಕಾಲ್ಡ್ ಎಸ್ ಕ್ಯಾಪಿಟಲ್ ಫಾರ್ಮೇಶನ್ಸ್. ಅವ್ರ ಕಡೆ ಏನೇನ್ ಸೇವಿಂಗ್ಸ್ ಅದಾವ ಫ್ರಮ್ ವೇರಿಯಸ್ ಸೆಕ್ಟರ್ಸ್ ಕಂಪನೀಸ್ ಕಡೆ ಏನೇನ್ ಅವ್ರು ಸೇವಿಂಗ್ಸ್ ತಗೊಂಡ್ ಮದ ಅದು ಏನ್ ಮಾಡ್ತಾರೆ ಅವೈಲೇಬಲ್ ಮಾಡ್ತಾರೆ ಟು ದ ವೇರಿಯಸ್ ಬಾರೋವರ್ಸ್ ಲೈಕ್ ಫ್ರಮ್ ಅಗ್ರಿಕಲ್ಚರ್ ಅನ್ಬೋದು, ಫಾರ್ ಇಂಡಸ್ಟ್ರೀಸ್ ಅನ್ಬೋದು. ವೇಟ್ ಓಕೆ, ಕ್ಯಾಪಿಟಲ್ ಫಾರ್ಮೇಶನ್ ಅಂದ್ರೆ ಏನೇನ್ಬಹುದು ಅವ್ರು ಏನೇನ್ ಕಲೆಕ್ಷನ್ ಸೇವಿಂಗ್ಸ್ ಮಾಡ್ತಾರೆ ಫ್ರಮ್ ದ ವೇರಿಯಸ್ ಸೆಕ್ಟರ್ಸ್ ಅವ್ರೇನ್ ಮಾಡ್ತಾರೆ ಮೇಡ್ ಅವೈಲೇಬಲ್ ಟು ಅಂದ್ರೆ ಅದು ಫಂಡ್ಸ್ ಅವೈಲೇಬಲ್ ಮಾಡ್ತಾರೆ ಅಂದ್ರೆ ಸಪ್ಲೈ ಮಾಡ್ತಾರೆ ಟು ದ ವೇರಿಯಸ್ ಸೆಗ್ಮೆಂಟ್ಸ್ ಲೈಕ್ ಇನ್ ಅಗ್ರಿಕಲ್ಚರ್ ಅನ್ಬೋದು, ಯಾರಿಗೆ ಹೂ ಆರ್ ದ ಬಾರೋವರ್ಸ್ ಲೈಕ್ ಇಂಡಸ್ಟ್ರೀಸ್, ಇಂಡಸ್ಟ್ರಿಗೆ ಸಪ್ಲೈ ಮಾಡ್ಬೋದು, ಫಾರ್ ಗೌರ್ಮೆಂಟ್ ಸಪ್ಲೈ ಮಾಡ್ಬೋದು. ದಿಸ್ ಇಸ್ ಕಾಲ್ಡ್ ಎಸ್ ಕ್ಯಾಪಿಟಲ್ ಫಾರ್ಮೇಶನ್. ಏನೇನ್ ಫಂಡ್ಸ್ ಕಲೆಕ್ಟ್ ಮಾಡ್ಯಾರ, ಏನೇನ್ ಫಂಡ್ಸ್ ಯುಟಿಲೈಸ್ ಕಲೆಕ್ಷನ್ ಆಫ್ ಮಾಡ್ಯಾರ ಅದು ಏನ್ ಮಾಡ್ತಾರೆ ಅವೈಲೇಬಲ್ ಮಾಡ್ತಾರೆ ಟು ದ ವೇರಿಯಸ್ ಸೆಗ್ಮೆಂಟ್ಸ್ ಯಾರ್ಯಾರಿಗೆ ಅವೈಲೇಬಲ್ ಐತಿ ಫಂಡ್ಸ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್ ಸಪ್ಲೈ ಮಾಡ್ಬೋದು, ಫಾರ್ ಇಂಡಸ್ಟ್ರೀಸ್ ಯಾರ್ಯಾರಿಗೆ ಫಂಡ್ ರಿಕ್ವೈರ್ ಆಗ್ಯಾವ ಅವ್ರಿಗೆ ಸಪ್ಲೈ ಮಾಡ್ತಾರೆ, ಫಾರ್ ಗೌರ್ಮೆಂಟ್ಸ್ ಫಂಡ್ಸ್. ಓಕೆ, ಬಿಕಾಸ್ ಗೌರ್ಮೆಂಟ್ ಇಸ್ ಅ ಹ್ಯೂಜ್ ಬಾರೋವರ್ಸ್ ಅವ್ರಿಗೆ ಸಪ್ಲೈ ಮಾಡ್ಬೋದು, ಅದು ಫಾರ್ ವೇರಿಯಸ್ ಸೆಕ್ಟರ್ಸ್ ದೇ ಕ್ಯಾನ್ ಸಪ್ಲೈ ದೋಸ್. ದಟ್ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಫಾರ್ಮೇಶನ್ಸ್. ಮೀನ್ಸ್ ಮೇಕಿಂಗ್ ಅವೈಲೇಬಲ್ ಫಸ್ಟ್ ಕಲೆಕ್ಷನ್ ಮಾಡ್ಲಿಕ್ಕೆ ಫ್ರಮ್ ದ ಸೇವರ್ಸ್ ಮತ್ತೆ ಯಾರಿಗೆ ಅವೈಲೇಬಲ್ ಐತಿ ಅವ್ರಿಗೆ ಸಪ್ಲೈ ಮಾಡಬಹುದು. ದಟ್ ಈಸ್ ಕಾಲ್ಡ್ ಕ್ಯಾಪಿಟಲ್ ಫಾರ್ಮೇಶನ್. ಓಕೆ, another some other points we have. Next we have service
provision. Okay, in capital market in service provide market. Okay, as the most important financial setup, capital market means it provides various types of services. Okay, service provision ಅಂದ್ರೆ ಏನ್ ಅನ್ಬೋದು, ಏನೇನ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಕ್ಯಾಪಿಟಲ್ ಮಾರ್ಕೆಟ್. ಇದು ಏನ್ ಮಾಡ್ತಾರೆ, ವೇರಿಯಸ್ ಟೈಪ್ಸ್ ಆಫ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಲೈಕ್ ಇಟ್ ಇನ್ಕ್ಲೂಡ್ಸ್ ಲಾಂಗ್ ಟರ್ಮ್ ಅಂಡ್ ಮೀಡಿಯಂ ಲೋನ್ ಟರ್ಮ್ಸ್ ಟು ದ ಇಂಡಸ್ಟ್ರೀಸ್. ಓಕೆ, ಮೀನ್ಸ್ ಇಟ್ ಏನ್ ಮಾಡ್ತಾರೆ, ಇದು ಲೋನ್ ಪ್ರೊವೈಡ್ ಮಾಡ್ತಾರೆ ಫಾರ್ ಇಂಡಸ್ಟ್ರೀಸ್ ಅನ್ಬೋದು. Okay, loans to industries, underwriter, consultancies, service ಕೊಡ್ಬೋದು, export finance ಕೊಡ್ಬೋದು. So these are the services help in manufacturing sector in large spectrum. Okay, service provision ಅಂದ್ರೆ what kind of services they provide. It provides medium. Okay, medium ಅಂದ್ರೆ medium term loan ಅಂದ್ರೆ ಮತ್ medium term loan ಮತ್ short, sorry, medium term loan, long term provide ಮಾಡ್ತಾರೆ for industries, underwriters, ಸಮ್ ಕನ್ಸಲ್ಟೆನ್ಸಿ ಕೊಡ್ಬೋದು, ಕನ್ಸಲ್ಟೆನ್ಸಿ ಸರ್ವಿಸಸ್ ಕೊಡ್ಬೋದು, ಎಕ್ಸ್ಪೋರ್ಟ್ ಫೈನಾನ್ಸ್ ಹೆಲ್ಪ್ ಮಾಡ್ಬೋದು. ಓಕೆ, ಇನ್ ಟರ್ಮ್ಸ್ ಆಫ್ ಎಕ್ಸ್ಪೋರ್ಟಿಂಗ್ ಎನಿ ಗೂಡ್ಸ್ ಅಂಡ್ ಸರ್ವಿಸಸ್ ಅದರೊಳಗೆ ಫೈನಾನ್ಸ್ ಹೆಲ್ಪ್ ಮಾಡ್ಬೋದು. ಅಂಡ್ ದೀಸ್ ಸರ್ವಿಸಸ್ ಹೆಲ್ಪ್ ಟು ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ in large accept. Okay, ಯೂಶಲಿ ಏನೇನ್ ಮಾಡ್ತಾ, ಇಟ್ ಹೆಲ್ಪ್ಸ್ ಟು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಮೀನ್ಸ್ ಸರ್ವಿಸ್ ಅಂದ್ರೆ ಏನ್ಬೋದು, ಏನೇನ್ ಸರ್ವಿಸ್ ಕೊಡ್ಬೋದು. ಮೀಡಿಯಂ ಟರ್ಮ್, ಮೀಡಿಯಂ ಅಂದ್ರೆ 5 years and 5 years 10 years ಲೋನ್ ಪ್ರೊವೈಡ್ ಮಾಡ್ಬೋದು. ಮ್ಯಾಕ್ಸಿಮಮ್ ಅಂದ್ರೆ ಲಾಂಗ್ ಟರ್ಮ್ ಅಂದ್ರೆ ಏನು, ಮೀಡಿಯಂ ಅಂದ್ರೆ 5 to 10, ಲಾಂಗ್ ಟರ್ಮ್ ಅಂದ್ರೆ ಇಟ್ ಮೇ ಬಿ 15 years 20 years ಹಿಂಗ್ ಲೋನ್ ಪ್ರೊವೈಡ್ ಮಾಡ್ಬೋದು. ಫಾರ್ ಇಂಡಸ್ಟ್ರೀಸ್ ಅವ್ರು ಲೋನ್ ಕೊಡ್ಬೋದು. ಓಕೆ, ಫಾರ್ ಕನ್ಸಲ್ಟೆನ್ಸಿ ಸರ್ವಿಸ್ ಕೊಡ್ಬೋದು. ಫಾರ್ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೋರ್ಟಿಂಗ್ ಅಲ್ಲೇ ಫಂಡ್ಸ್ ಹೆಲ್ಪ್ ಮಾಡ್ಬೋದು. ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಲ್ಸೋ ದೇ ಕ್ಯಾನ್ ಪ್ರೊವೈಡ್ ಫಂಡ್ಸ್. ನೆಕ್ಸ್ಟ್ ವಿ ಹ್ಯಾವ್ ಕಂಟಿನ್ಯೂಸ್ ಅವೈಲಬಿಲಿಟಿ ಆಫ್ ಫಂಡ್ಸ್. ಇನ್ನೇಂತ ಫಂಡ್ಸ್ ಪ್ರೊವೈಡ್ ಮಾಡ್ತಾರೆ ಫಾರ್ ಕಂಟಿನ್ಯೂಸ್ ಅವೈಲಬಿಲಿಟಿ. ಅಂಡ್ ಒನ್ ಮೋರ್ ಸೇಮ್ ಇಲ್ಲಿ ಏನ್ ಮಾಡ್ತಾರೆ, ನೆಕ್ಸ್ಟ್ ಫಂಕ್ಷನ್ಸ್ ಏನ್ಬೋದು, ಕಂಟಿನ್ಯೂಸ್ ಅವೈಲಬಿಲಿಟಿ ಆಫ್ ಫಂಡ್ಸ್. ಇಲ್ಲಿ ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಅ ಪ್ಲೇಸ್ ವೇರ್ ಇನ್ವೆಸ್ಟ್ಮೆಂಟ್ avenue is continuously available for long term investments. Okay, and this is a liquid market and it makes funds available on continuous basis. But both buyers and sellers can easily buy and sell securities as they are continuously available. Basically, capital market transactions are related to stock exchange. Thus, market availability in the capital market becomes easily. Okay, continuous availability of funds will available for both buyers and sellers. But ಇಲ್ಲಿ capital market ಎನ್ಬೋದು, ಇಲ್ಲಿ ಇನ್ವೆಸ್ಟ್ಮೆಂಟ್ ಕಂಟಿನ್ಯೂಸ್ ಮಾಡ್ಬೋದು, ಕಂಟಿನ್ಯೂಸ್ ಇನ್ವೆಸ್ಟ್ಮೆಂಟ್ ಅವೈಲೇಬಲ್ ಇರ್ತದೆ. ಬೇಸಿಕಲಿ ಲಾಂಗ್ ಟರ್ಮ್ ಒಳಗೆ ಯೂಶಲಿ ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಫಾರ್ ಇನ್ವೆಸ್ಟಿಂಗ್ ದ ಮನಿ ಫಾರ್ ಲಾಂಗರ್ ಪೀರಿಯಡ್. ಇಲ್ಲಿ ಅಂತ ಇನ್ವೆಸ್ಟ್ಮೆಂಟ್ ಇಲ್ಲಿ ಕಂಟಿನ್ಯೂಸ್ ಅವೈಲೇಬಲ್ ಇರ್ತದೆ. ಯಾರೇ whoever want to invest in capital market is available for long term basis. Long term basis ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮತ್ both buyers and sellers can easily buy the securities. Okay, ಇಲ್ಲಿ buyers and sellers, okay, can easily buy ಮಾಡ್ಬೋದು and sell the securities as they are continuously available ಇರ್ತದೆ. Okay, basically ಏನ್ಬೋದು, capital market is related to stock exchange. Okay, usually capital market is related to stock exchange, means where shares no we can buy in stock exchange. Okay, thus marketability in the capital market become more easy. Okay, it will become more easy. Next we have provision of investment avenue. Okay, provision of investment avenue under the capital market raise resources for longer period of time. Thus it provides investment avenue for the people who wish to invest resources for long term period. It it's it provides suitable interest rate returns also to investors. Instruments such as bonds, equity units, mutual funds, insurance policies, etc. definitely provides diverse investment avenue for the public. Provision for investment avenue means capital market resources raise ಮಾಡಬಹುದು for long period. ಮತ್ ಇಲ್ಲೇನ್ ಮಾಡ್ತಾರೆ, one investment options ಕೊಡ್ಬೋದು where they want to invest their investments. ಅದರ ಜೊತೆ it provides suitable rate of interest. ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ, ಸಮ್ ಸೂಟೇಬಲ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ಬೋದು. ಲೈಕ್ ವೇರ್ ದೇ ಕ್ಯಾನ್ ಇನ್ವೆಸ್ಟ್ ಇನ್ ಬಾಂಡ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇನ್ ಇಕ್ವಿಟೀಸ್, ಇನ್ ಮ್ಯೂಚುವಲ್ ಫಂಡ್ಸ್.
ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಗೊತ್ತಿರ್ಬೋದು. ಮ್ಯೂಚುವಲ್ ಫಂಡ್ಸ್ ಏನಿರ್ಬೋದು, ಇಲ್ಲೇನ್ ಮಾಡ್ತಾರೆ, ಗ್ರೂಪ್ ಆಫ್ ಪೀಪಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಇಲ್ಲಿ ಗ್ರೂಪ್ ಆಫ್ ಪೀಪಲ್ ಇನ್ವೆಸ್ಟ್ ಮಾಡ್ತಾರೆ. ಲೈಕ್ ಡೈಲಿ ಆಡ್ ನೋಡ್ಬೋದು, ಟಿವಿ ಒಳಗೆ ಆಡ್ ನೋಡ್ಬೋದು. ಲೈಕ್ ಮಹೇಂದ್ರ ಸಿಂಗ್ ಧೋನಿ ಒಂದ್ ಆಡ್ ಬರ್ತಾರೆ, ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್ಸ್. ಒಂದ್ ಲೇಡಿ ಇರ್ತಾರೆ, ಮಹೇಂದ್ರ ಸಿಂಗ್ ಧೋನಿ ಇರ್ತಾರೆ, ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್ಸ್. ಓಕೆ, ಅಂಡ್ ಒನ್ ಮೋರ್ ವಿಲ್ ಕಮ್ ಆಡ್ ಲೈಕ್ ಪಾಲಿಸಿ ಬಜಾರ್, ಲೈಕ್ ಅಕ್ಷಯ್ ಕುಮಾರ್ ತಗೊಂಡ್ ಬರ್ತಾರೆ, ಪಾಲಿಸಿ ಬಜಾರ್ ಇನ್ವೆಸ್ಟ್. ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಇಲ್ಲಿ ಗ್ರೂಪ್ ಆಫ್ ಪೀಪಲ್ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲೇನ್ ಮಾಡ್ತಾರೆ, ಒಂದು ಇಲ್ಲಿ ಅಮೌಂಟ್ ಫಿಕ್ಸ್ ಇರಲ್ಲ, ಇಷ್ಟು ಬೇಕು ಅಷ್ಟೇ ಇನ್ವೆಸ್ಟ್ಮೆಂಟ್ ಇರಲ್ಲ. ಇಟ್ ಸ್ಟಾರ್ಟ್ ಫ್ರಮ್ 500 rupees. ಓಕೆ, 500 to lakhs ಟುಗೆದರ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ಇಲ್ಲಿ ರಿಸ್ಕ್ ಕಡಿಮೆ ಇರ್ತದೆ. ಯಾಕಂದ್ರೆ ಗ್ರೂಪ್ ಆಫ್ ಪೀಪಲ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಇಲ್ಲಿ ರಿಸ್ಕ್ ಕಡಿಮೆ ಇರ್ತದೆ. ಓಕೆ, ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಗ್ರೂಪ್ ಆಫ್ ಪೀಪಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಫಾರ್ ಲಾಂಗ್, ಫಾರ್ ಶಾರ್ಟ್ ಟರ್ಮ್ ಪೀರಿಯಡ್ ಆಸ್ ವೆಲ್ ಆಸ್ ಫಾರ್ ಲಾಂಗರ್ ಪೀರಿಯಡ್. ಬಟ್ ಇಲ್ಲಿ ರಿಸ್ಕ್ ಕಡಿಮೆ ಇರ್ತದೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಹೈ ಇರ್ಬೋದು. ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಸಮ್ ಇನ್ಶೂರೆನ್ಸ್ ಪಾಲಿಸಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಎಕ್ಸೆಟ್ರಾ. ಇಫ್ ದೇ ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್ಸ್, ಇನ್ಶೂರೆನ್ಸ್ ಪಾಲಿಸೀಸ್, ಬಾಂಡ್ಸ್, ಇಕ್ವಿಟೀಸ್ ಅಂದ್ರೆ ಏನ್ ಮಾಡ್ತಾರೆ, ಕ್ಯಾಪಿಟಲ್ ಮಾರ್ಕೆಟ್ ಪ್ರೊವೈಡ್ಸ್ a suitable rate of interest to the investor. That is called as provision for investment. First ಏನ್ ಮಾಡ್ತಾರೆ, ಸರ್ವಿಸ್ ಕೊಡ್ತಾರೆ. ಏನ್ ಸರ್ವಿಸ್ ಕೊಡ್ಲಿಕ್ಕೆ ಕ್ಯಾಪಿಟಲ್ ಮಾರ್ಕೆಟ್, ವೇರ್ ವಿ ಕ್ಯಾನ್ ಇನ್ವೆಸ್ಟ್. ಇಟ್ ಪ್ರೊವೈಡ್ ಸರ್ವಿಸಸ್ ಲೈಕ್ ಲಾಂಗ್ ಟರ್ಮ್ ಅಂಡ್ ಮೀಡಿಯಂ ಟರ್ಮ್ ಪ್ರೊವೈಡ್ ಮಾಡ್ಬೋದು ಫಾರ್ ಇನ್ವೆಸ್ಟರ್. ಅಂಡರ್ ರೈಟರ್ಸ್, ಅಂಡರ್ ರೈಟರ್ಸ್ ಅಂದ್ರೆ ಗೊತ್ತಿರ್ಬೋದು ಎಲ್ಲರಿಗೂ. ನೆಕ್ಸ್ಟ್ ಕಂಟಿನ್ಯೂಸ್ ಅವೈಲಬಿಲಿಟಿ ಆಫ್ ಫಂಡ್ ಇರ್ತದೆ. ಕ್ಯಾಪಿಟಲ್ ಮಾರ್ಕೆಟ್ ಒಳಗೆ ಏನಿರ್ತದೆ, ಕಂಟಿನ್ಯೂಸ್ ಫಂಡ್ಸ್ ಅವೈಲೇಬಲ್ ಇರ್ತದೆ. ಮೀನ್ಸ್ ಇಲ್ಲಿ ಇಟ್ ಈಸ್ ಅ ಲಿಕ್ವಿಡ್ ಮಾರ್ಕೆಟ್ ಅನ್ಬೋದು, ಇಟ್ ಈಸ್ ಅ ಮಾರ್ಕೆಟ್ ಫಂಡ್ಸ್ ಅವೈಲೇಬಲ್ ಟು ಕಂಟಿನ್ಯೂಸ್. ಮೀನ್ಸ್ ಬೋತ್ ಬಯರ್ಸ್ ಅಂಡ್ ಸೆಲ್ಲರ್ಸ್ ಈಸಿಲಿ ಬೈ ಮಾಡಬಹುದು ಶೇರ್. ನೆಕ್ಸ್ಟ್ ಏನಿರ್ತದೆ, ಪ್ರೊವಿಷನ್ ಆಫ್ ಇನ್ವೆಸ್ಟ್ಮೆಂಟ್ ಅವೆನ್ಯೂ. ಪ್ರೊವಿಷನ್ ಆಫ್ ಇನ್ವೆಸ್ಟ್ಮೆಂಟ್ ಅವೆನ್ಯೂ ಅಂದ್ರೆ ಕ್ಯಾಪಿಟಲ್ ಮಾರ್ಕೆಟ್ ಏನ್ ಮಾಡ್ತಾರೆ, ಇಟ್ ರೇಸಸ್ ಲಾಂಗ್ ಟರ್ಮ್ ಫಂಡ್ಸ್, ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಕೊಡ್ಬೋದು, ವೇರ್ ದ ಇನ್ವೆಸ್ಟರ್ಸ್ ಕ್ಯಾನ್ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇನ್ ಅವ್ರ ಫಂಡ್ ಶೇರ್ಸ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಮ್ಯೂಚುವಲ್ ಫಂಡ್ಸ್, ಇನ್ಶೂರೆನ್ಸ್ ಪಾಲಿಸಿ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅದರ ಜೊತೆ ಅವ್ರಿಗೆ ಸಮ್ suitable interest ಸಿಗ್ಬಹುದು. ಓಕೆ, ನೆಕ್ಸ್ಟ್ ಅನದರ್ ಫಂಕ್ಷನ್ಸ್ ವಿ ಹ್ಯಾವ್ like better returns ಇರ್ತದೆ. Okay, in capital market provides better returns to the savers by offering alternative portfolio investments. See, portfolio investments under the portfolio ಅನ್ಬೋದು, it covers wide range of assets. Portfolio investments ಅಂದ್ರೆ ಏನು ಅನ್ಬೋದು, it is a investment options ಅನ್ಬೋದು, it covers a wide range of assets like including stocks, government bonds, corporate bonds, real estate investments, mutual funds, etc. Better returns ಅಂದ್ರೆ ಏನು ಅನ್ಬೋದು, ಕ್ಯಾಪಿಟಲ್ ಮಾರ್ಕೆಟ್ ಏನ್ ಮಾಡ್ತಾರೆ, ಬೆಟರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ, ಸೇವರ್ಸ್. ಸಪೋಸ್ ವೆನ್ ಎವರ್ ದೇ ಬೈ ಆಫರಿಂಗ್ ಅಲ್ಟರ್ನೇಟಿವ್ ಅಂದ್ರೆ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡ್ಯಾರ, ಸಪೋಸ್ ಇನ್ಶೂರೆನ್ಸ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರಿಗೆ ಸಮ್ ಇಂಟ್ರೆಸ್ಟ್ ಕೊಡ್ಬೋದು. ಸಪೋಸ್ ಅವ್ರು ಸ್ಟಾಕ್ ಮಾರ್ಕೆಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡ್ಯಾರ, ಅಲ್ಲಿ ಅವ್ರಿಗೆ ಸಮ್ ಇಂಟ್ರೆಸ್ಟ್ ಸಿಗ್ಬೋದು. ಮೀನ್ಸ್ ಬೆಟರ್ ರಿಟರ್ನ್ ಕೊಡ್ತಾರೆ, ಅಂದ್ರೆ ಬೆಟರ್ ಪ್ರಾಫಿಟ್ಸ್ ಕೊಡ್ಬೋದು ಫಾರ್ ದ ಸೇವರ್ಸ್ by offering them portfolio investment. Suppose a person comes to invest any amount or it's some portfolio investment ತೋರಿಸ್ತಾರೆ. If you invest like if you want to invest in stocks, investment ಮಾಡಬಹುದು. Suppose if you want to invest in governments, ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಆಪ್ಷನ್ಸ್ ಕೊಡ್ತಾರೆ. ನೆಕ್ಸ್ಟ್ ಇಸ್ ಲಿಕ್ವಿಡಿಟಿ. ಓಕೆ, ಏನಂತ ಲಿಕ್ವಿಡಿಟಿ ಮೀನ್ಸ್ capital market provides means whereby buyers and sellers can exchange securities at mutually satisfactory prices. It provides liquidity, the better liquidity to the securities that are traded. Means capital market provides means liquidity in the market. Wait a minute. Okay, whereby buyers and sellers can exchange their securities, exchange ಮಾಡಬಹುದು by prices. Next is facilitation. Capital market facilitates financing of various projects and growth of the corporate sector. Okay, ಅಂದ್ರೆ facilitation ಅಂದ್ರೆ it provides finances. Okay, capital market ಏನ್ ಮಾಡ್ತಾರೆ, it provides finances for the various sectors. Like they can provide funds to the projects, like in real estate investments they can provide funds, and suppose in corporate sector also or fund investment ಮಾಡಬಹುದು in capital market. Okay,
So the remaining topics we will continue in the next class of capital market. Okay, still we have some more functions of capital market, as well as we have instruments. In an instruments deal out in capital market. uh, Other we have uh, like mechanism of capital market. The mechanism of capital market is the importance we'll study in the next class. Okay, we'll study in the next class some remaining functions, as well as uh, like we have some instruments in capital market, and as well as we have mechanism of capital market.